ದೋಸಾ ಇಂಡಿಯಾದ ಫೇವ್ರೆಟ್ ಬ್ರೇಕ್ಫಾಸ್ಟ್. ಅದೇ ದೋಸಾ 1500 ಇಯರ್ಸ್ ಬ್ಯಾಕ್ ಅಂತ ನಿಮ್ಗ್ ಗೊತ್ತಾ? ಹಿಸ್ಟೋರಿಯನ್ ಹೇಳ್ತಾರೆ ದೋಸಾದ ಒರಿಜಿನ್ ಸೌತ್ ಇಂಡಿಯಾ ಅಂತ, ಎಸ್ಪೆಷಲಿ ಕರ್ನಾಟಕ ಅಂಡ್ ತಮಿಳುನಾಡು ಅಲ್ಲಿ. ಅಂದ್ರೆ ದೋಸಾ ಸ್ಟಾರ್ಟ್ ಆಗಿದ್ದು 5th ಸೆಂಚುರಿಯಲ್ಲಿ, ಮೀನ್ಸ್ 1500 ಇಯರ್ಸ್ ಬ್ಯಾಕ್. ಓಲ್ಡ್ ಟೆಕ್ಸ್ಟ್ ಅಲ್ಲಿ ಸಂಗಮ್ ಲಿಟರೇಚರ್ ಅಂಡ್ ತಮಿಳ್ ಆನ್ಷಿಯಂಟ್ ಪೋಯಮ್ ಅಲ್ಲಿ ದೋಸಾ ಅಂತ ಒಂದ್ ಡಿಸ್ಕ್ರಿಪ್ಷನ್ ಬರುತ್ತೆ. ಆ ಟೈಮ್ ಅಲ್ಲಿ ದೋಸಾ ಥಿಕ್ ಅಂಡ್ ಸಾಫ್ಟ್ ಇರುತ್ತೆ, ಟುಡೇ ಸೆಟ್ ದೋಸಾ ತರ. ಹಾಗಾಗಿ ಇದರ ಪ್ರಿಪರೇಷನ್ ಸಿಂಪಲ್ ಆಗಿರುತ್ತೆ. ಉರದ್ ದಾಲ್ ಪ್ಲಸ್ ರೈಸ್ ಸೋಕ್ ಮಾಡಿ, ಗ್ರೈಂಡ್ ಮಾಡಿ, 1 ನೈಟ್ ಫರ್ಮೆಂಟ್ ಮಾಡಿ, ಮಾರ್ನಿಂಗ್ ಸಾಫ್ಟ್ ಅಂಡ್ ಥಿಕ್ ದೋಸಾ ಪ್ರಿಪೇರ್ ಮಾಡ್ತಿದ್ರು. ಲೇಟರ್ ಕರ್ನಾಟಕ, ಎಸ್ಪೆಷಲಿ ಉಡುಪಿ ಟೆಂಪಲ್ಸ್ ಅಲ್ಲಿ ವಿತೌಟ್ ಆನಿಯನ್ ಅಂಡ್ ಗಾರ್ಲಿಕ್ ದೋಸಾ ಪ್ರಿಪೇರ್ ಮಾಡ್ತಾರೆ. ಸೊ ಉಡುಪಿ ಸ್ಟೈಲ್ ದೋಸಾದ ಟೇಸ್ಟ್, ಡಿಸಿಪ್ಲಿನ್, ರೆಸಿಪಿ ವರ್ಲ್ಡ್ ಫೇಮಸ್ ಆಗುತ್ತೆ. ನಂತರದ ದಿನಗಳಲ್ಲಿ ಜನ ಬ್ಯಾಟರ್ ನ ಥಿನ್ ಆಗಿ ಸ್ಪ್ರೆಡ್ ಮಾಡಿ ಹೈ ಹೀಟ್ ಅಲ್ಲಿ ಪ್ರಿಪೇರ್ ಮಾಡ್ತಾರೆ. ಸೋಲಿ ಕ್ರಿಸ್ಪಿ ಪೇಪರ್ ದೋಸಾ ಬರ್ತ್ ಆಗುತ್ತೆ. ಇದು ಆಗಿದ್ದು 10th to 12th ಸೆಂಚುರಿಯಲ್ಲಿ. ನೌ ದೋಸಾ ಬಿಕಮ್ಸ್ ಮೋಸ್ಟ್ ಲವ್ಡ್ ಫುಡ್ ಇನ್ ಸೌತ್ ಇಂಡಿಯಾ. ಬಟ್ ವಾಟ್ ಅಬೌಟ್ ಮಸಾಲಾ ದೋಸಾ? ಬ್ರಿಟಿಷ್ ಟೈಮ್ ಅಲ್ಲಿ ಇಂಡಿಯಾಗೆ ಪೊಟ್ಯಾಟೊ ಬರುತ್ತೆ. ಆ ಟೈಮ್ ಅಲ್ಲಿ ಕರ್ನಾಟಕದಲ್ಲಿ ಪೊಟ್ಯಾಟೊ ಚೀಪ್ ಆಗಿದ್ರಿಂದ ಪೀಪಲ್ ಸ್ಟಾರ್ಟೆಡ್ ಮೇಕಿಂಗ್ ಸಿಂಪಲ್ ಬಾಜಿ. ಒನ್ ಡೇ ಆ ಪೊಟ್ಯಾಟೊ ಬಾಜಿನ ದೋಸಾ ಒಳಗಡೆ ಹಾಕಿ ಟ್ರೈ ಮಾಡ್ತಾರೆ ಅಂಡ್ ಟೇಸ್ಟ್ ವಾಸ್ ಅಲ್ಟಿಮೇಟ್. ಸೊ ಹೀಗೆ ಮಸಾಲಾ ದೋಸಾ ಇನ್ವೆಂಟ್ ಆಗುತ್ತೆ. ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ರೀಜನ್ ಇದನ್ನ ಫೇಮಸ್ ಮಾಡಿರೋದು ಅಂತ ಹಿಸ್ಟೋರಿಯನ್ ಹೇಳ್ತಾರೆ. 1960s ಅಲ್ಲಿ ಉಡುಪಿ ರೆಸ್ಟೋರೆಂಟ್ ಬ್ಯಾಂಗ್ಳೂರ್, ಡೆಲ್ಲಿ, ಮುಂಬೈ ಅಲ್ಲಿ ಓಪನ್ ಆಗುತ್ತೆ. ಹೀಗೆ ದೋಸಾ ನಾರ್ತ್ ಇಂಡಿಯಾಗೆ ಟ್ರಾವೆಲ್ ಆಗುತ್ತೆ. ಪೀಪಲ್ ಎಂಜಾಯ್ಡ್ ದೋಸಾಸ್ ವಿತ್ ಚಟ್ನಿ ಅಂಡ್ ಸಾಂಬಾರ್ ಕಾಂಬೋ. ಲೇಟರ್ ದೋಸಾ ಅಮೆರಿಕಾ, UK, ಗಲ್ಫ್ ರೀಜನ್ ಎಲ್ಲಾ ಕಡೆ ಅವೈಲೇಬಲ್ ಆಗುತ್ತೆ. ಅಂಡ್ ಟುಡೇ ದೋಸಾ ಹ್ಯಾಸ್ ಸೋ ಮೆನಿ ವೆರೈಟೀಸ್. ಮಸಾಲೆ ದೋಸಾ, ನೀರ್ ದೋಸಾ, ಚೀಸ್ ದೋಸಾ, ಬೆಣ್ಣೆ ದೋಸಾ. ಬಟ್ ಒನ್ ಥಿಂಗ್ ಹ್ಯಾಸ್ ನೆವರ್ ಚೇಂಜ್ಡ್. Simple ingredients plus perfect fermentation is equal to perfect dosa. End of the day, dosa is not only for breakfast, it is India's pride and India's gift to the world. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.